ಅಂತ ಬಹಳಷ್ಟು ಸುದ್ದಿ ಆಗ್ತಾ ಇದೆ. ಹಾಸನದಲ್ಲಿ ಗಣಪತಿ ವಿಸರ್ಜನಾ ಮೆರವಣಿಗೆ ವೇಳೆ ದುರಂತ ಏನು ನಡೆದಿದೆ. ಈಗ ಶಿವಮೊಗ್ಗದಲ್ಲಿ ಸಂಸದ BY ರಾಘವೇಂದ್ರ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಸಹಾಯಕನಿಗೆ ಗಾಡಿ ಕೊಟ್ಟು ಡ್ರೈವರ್ ಒಳಗೆ ಮಲಗಿದ್ದ. ನೋಡಿ, ಈ ವಿಚಾರ ಬಹಳಷ್ಟು ಇಂಟ್ರೆಸ್ಟಿಂಗ್. ಅಂದರೆ ಈ ಕ್ಲೀನರ್ ಅಂತ ಇರ್ತಾನೆ ಒಂದು ಲಾರಿಗೆ, ಕ್ಲೀನರ್ ಒಬ್ಬ ನಿರ್ವಾಹಕ ಡ್ರೈವರ್. ಸೊ ಆತ ಏನು ಮಾಡಿರ್ತಾನೆ, ಆತ ನಿದ್ದೆ ಮಾಡಿರ್ತಾನೆ, ರಾತ್ರಿ ಸಮಯ ಅಲ್ವಾ, ಸ್ವಲ್ಪ ನಿದ್ದೆ ಮಾಡೋಣ, ರೆಸ್ಟ್ ಮಾಡೋಣ ಅಂತ ಹೇಳಿ ಈ ಸಹಾಯಕ ಅಥವಾ ಕ್ಲೀನರ್ ಏನಿದನಲ್ಲ ಆತನ ಕೈಗೆ, ಇನ್ನೂ ಆತ ಟ್ರೈನಿ, ಸರಿಯಾಗಿ ಗಾಡಿ ಓಡ್ಸಕ್ಕೆ ಬರಲ್ಲ ಆತನಿಗೆ ಲಾರಿ ಓಡಿಸೋದಕ್ಕೆ ಕೊಟ್ಟಿದ್ದಾನೆ. ಆತ ಮಲ್ಕೊಂಡ್ಬಿಟ್ಟಿದ್ದಾನೆ, ಡ್ರೈವರ್, ಅಸಲಿ ಡ್ರೈವರ್ ಮಲ್ಕೊಂಡಿದ್ದಾನೆ. ಸೊ ಈ ಸಂದರ್ಭದಲ್ಲಿ ಆಗಿರುವಂಥ ಘಟನೆ. ಸೊ ಸ್ವತಃ ಈಗ ಸಂಸದರು ಮಾತನಾಡಿದ್ದಾರೆ. BY ರಾಘವೇಂದ್ರ ಅವರು ಸಹಾಯಕರಿಗೆ ಗಾಡಿ ಕೊಟ್ಟು ಡ್ರೈವರ್ ಒಳಗೆ ಮಲಗಿದ್ದ, ಬೀದಿಯಲ್ಲಿ ಹೋಗ್ತಾ ಇದ್ದ ಯುವಕರು ಸಾವನ್ನಪ್ಪಿದ್ದಾರೆ. ಕಾನೂನು ಬಿಗಿ ಮಾಡಬೇಕು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು, ತಪ್ಪು ಮಾಡಿದವರ ಲೈಸೆನ್ಸ್ ಕೂಡ ರದ್ದು ಮಾಡಬೇಕು. ರಾಜ್ಯ ಸರ್ಕಾರ ಬೇಗ ಸ್ಪಂದಿಸಿ ಪರಿಹಾರವನ್ನು ನೀಡಬೇಕು. ಎಂಜಿನಿಯರ್ ಯುವಕರು ಜೀವನದಲ್ಲಿ ಬೆಳೆಯುವ ಅವಕಾಶ ಇತ್ತು. 5 ಲಕ್ಷ ರೂಪಾಯಿ ಸಾಕಾಗಲ್ಲ, ಹೆಚ್ಚಿನ ಪರಿಹಾರ ಕೊಡಬೇಕು ಅಂತ ಹೇಳಿ ಸಂಸದ BY ರಾಘವೇಂದ್ರ ಅವರು ಒತ್ತಾಯವನ್ನು ಮಾಡಿದ್ದಾರೆ ಸರ್ಕಾರಕ್ಕೆ. ಜೊತೆಗೆ ಕಾನೂನು ಬಿಗಿ ಮಾಡಬೇಕು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು, ತಪ್ಪು ಮಾಡಿದವರ ಲೈಸೆನ್ಸ್ ಕೂಡ ರದ್ದು ಮಾಡಬೇಕು. ರಾಜ್ಯ ಸರ್ಕಾರ ಬೇಗ ಸ್ಪಂದನೆ ಮಾಡಿ ಪರಿಹಾರವನ್ನು ನೀಡಬೇಕು ಅನ್ನೋದು ಇವರು ಒತ್ತಾಯ. ತುಂಬಾ ಅನ್ಯಾಯ ಸರ್. ಒಂದು ಅನ್ಸುತ್ತೆ ನಮ್ಗೆಲ್ರೂ ಕೂಡ, ಏನ್ ಕಾನೂನು ಇಷ್ಟೊಂದು ಬಿಗಿ ಮಾಡ್ತಾ ಇದಾರಲ್ಲ ಸರ್ಕಾರಗಳು ಅಂತ ಅನ್ಸುತ್ತೆ. ನೋಡಿ, ಅವನೊಬ್ಬ ಡ್ರೈವರ್ ಅಲ್ಲಿ ಒಳಗಡೆ ಮಲ್ಕೊಂಡಿದ್ದ ಟ್ರಕ್ಕರಲ್ಲಿ ಸಹಾಯಕನಿಗೆ ಸ್ಟೇರಿಂಗ್ ಕೊಟ್ಟಂತ ಪ್ರತಿಫಲ ಇವತ್ತು ಅಲ್ಲಿ ಬೀದಿಲಿ ಹೋಗ್ತಾರಂತ ಎಲ್ಲ ಯುವಕರು, ಇಂಜಿನಿಯರಿಂಗ್ ಕಾಲೇಜ್ ಗ್ರಾಜುಯೇಟ್ಸ್ಗಳು ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ಹಾಗಾಗಿ ಕಾನೂನು ಬಿಗಿ ಮಾಡಬೇಕು. ಇಂತಹ ತಪ್ಪು ಮಾಡಿದಂಥವ್ರಿಗೆ ಜೀವನ ಪರ್ಯಂತ ಅವರ ಲೈಸೆನ್ಸು ಕೂಡ ಕಿತ್ತಾಕಬೇಕು. ಮತ್ತೆ ಕಾನೂನು ಪ್ರಕಾರ ಬೇರೆ ಬೇರೆ ಶಿಕ್ಷೆಗಳೇನಿದೆ ಅದಕ್ಕೆ ಒಳಪಡಿಸ್ಬೇಕು. ಅದು ಬಿಟ್ಟರೆ ಬೇರೆ ಏನಿಲ್ಲ. ಸರ್ಕಾರನ ಈ ಒತ್ತಾಯ ಮಾಡ್ತೀನಿ, ಆದಷ್ಟು ಬೇಗ ಸರ್ಕಾರ ಸ್ಪಂದನೆ ಮಾಡಿ ಆ ದುಃಖತಪ್ತ ಕುಟುಂಬಗಳಿಗೆ, ಆ ಯುವಕರು ನಾಳೆ ಪ್ರಪಂಚದಲ್ಲಿ ಏನೇನಾಗಿ ಬೆಳೆಯುವಂಥ ಒಂದು ಅವಕಾಶಗಳಿತ್ತು ಅದು ಕಳ್ಕೊಂಡಾಗಿದೆ. ಎಲ್ಲ ವಿದ್ಯಾವಂತರಿದ್ದಾರೆ. ಒಂದು ಹೆಚ್ಚಿನ ಒಂದು ಪರಿಹಾರ ಕೊಟ್ಟು ಅವರ ಒಂದು ತಂದೆ ತಾಯಿಯಂದರಿಗೆ ಒಂದು ಮುಂದಿನ ಒಂದು ಬೆಳಕನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ನಾವು ಒತ್ತಾಯನ ಮಾಡ್ತೀವಿ. ಯಾವುದಕ್ಕೂ ಸಾಲಲ್ಲ ಸರ್, ಕಮ್ಮಿ ಅಂದ್ರೂ ಕೂಡ ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಆದರೆ ಈತ ಕಷ್ಟದ ಸಂದರ್ಭದಲ್ಲಿ ಸುಮಾರು 1 ಕೋಟಿ ರೂಪಾಯಿ ಆದರೂ ಕೂಡ ಒಂದು ಕುಟುಂಬಕ್ಕೆ ಕೊಟ್ಟರೆ ಅದೊಂದು ಫಿಕ್ಸ್ಡ್ ಡೆಪಾಸಿಟ್ ಇಟ್ಕೊಂಡು ಅದೇನೋ ಒಂದು ಜೀವನ ನಡೆಸಕ್ಕೆ ಅನುಕೂಲ ಆಗುತ್ತೆ. ನಾನು ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತೀನಿ.